ರಸ್ತೆಯಲ್ಲೇ ಒಂದು ಲಾರಿ ಕೆಟ್ಟು ನಿಂತು ಬಿಡ್ತು. ಟ್ರಾಫಿಕ್ ಜಾಮ್ ಜೋರಾಗಿದೆ. ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಎಲ್ಲಿ? ನೆಲಮಂಗಲ. ಗೊತ್ತಲ್ಲ, ನೆಲಮಂಗಲದಲ್ಲಿ ಏನಾದರೂ ಹಿಂಗೆ ಬಸ್ ಕೆಟ್ಟು ನಿಂತ್ಬಿಡೋದು ಅಥವಾ ಲಾರಿ ಕೆಟ್ಟು ನಿಂತ್ಬಿಟ್ರೆ ಹೆಂಗೆ ಟ್ರಾಫಿಕ್ ಜಾಮ್ ಆಗುತ್ತಂತ. ನೆಲಮಂಗಲ ಹಾಸನ್ ರೂಟ್ ಇದು. ನೆಲಮಂಗಲದಿಂದ ನೀವು ಹಾಸನ್ ಕಡೆಗೆ ಹೋಗ್ತಿರಲ್ಲ, ಅಲ್ಲಿ ಹಿಂಗೆ ಟ್ರಾಫಿಕ್ ಜಾಮ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ರಸ್ತೆಯಲ್ಲೇ ನರಕ ಅನುಭವಿಸ್ತಾ ಇದ್ದಾರೆ ವಾಹನ ಸವಾರರು. ಸಣ್ಣ ಪುಟ್ಟ, ಆಮೇಲೆ ಇದು ನಿತ್ಯದ ಗೋಳಿದು. ಜನ ಅದಕ್ಕೆ ಬೈಕೊಳ್ಳೋದು. ಟೋಲ್ ಕಟ್ ಬರ್ತೀವಿ ಹಾಸನ್ನಿಂದ, ಆ ರಸ್ತೆಯಲ್ಲಿ ಬರಬೇಕಂದ್ರೆ ಮಂಗಳೂರವರು ಅಥವಾ ಈ ಕಡೆ ಶಿವಮೊಗ್ಗ ಭಾಗದಿಂದ ಬರೋರು, ಚಿತ್ರದುರ್ಗ ಬರೋರು 200-300 ಅಂತ ಟೋಲ್ ಕಟ್ತಾರೆ. ಅಕಸ್ಮಾತ್ ಏನಾದ್ರು ಸಣ್ಣ ಸಮಸ್ಯೆ ಆದರೆ ಗಂಟೆಗಟ್ಟಲೆ ರಸ್ತೆಯಲ್ಲಿ ನಿಂತ್ಕೊಂಬೈತಿ. ಇದು ಯಾವ ಖುಷಿಗೆ ನಾವು ಟೋಲ್ ಕಟ್ಟಿ ರಸ್ತೆ ಬಳಸಬೇಕು ಅನ್ನೋಂಥದ್ದು ಜನರದೊಂದು ಪ್ರಶ್ನೆ. ಭಾಳ ಸಂದರ್ಭದಲ್ಲಿ ಇದೇ ಗೋಳು. ನೈಸ್ ರೋಡಿಗೆ ಹೋದ್ರು ಅಷ್ಟೇ, ಇಲ್ಲೋದ್ರು ಅಷ್ಟೇ. ಈ ಥರದ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಕೂಡಲೇ ಅಂಥ ಲಾರಿಗಳನ್ನ ಮತ್ತೊಂದನ್ನು ತೆರವು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇರಬೇಕು. ಅದಿಲ್ಲ. ಇದ್ರೂ ಕೂಡ ಸಿಬ್ಬಂದಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಾಗಾಗಿ ನೋಡಿ, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗೋದು ಸಾಮಾನ್ಯ ಆಗಿದೆ.